27ನೇ ವರ್ಷದ ಗಾಳಿಪಟ ಸ್ಪರ್ಧೆಯನ್ನು ಆಚರಿಸಿಕೊಂಡಿದ್ದಾರೆ. ಎಲ್ರಿಗೂ ಶುಭಾಶಯಗಳನ್ನ ತಿಳಿಸ್ತೇನೆ. ಹಾಗೆ ಗಾಳಿಪಟ ಹಬ್ಬದ ಶುಭಾಶಯಗಳು. ಮಕ್ಕಳ ಈಗ ನಾವೆಲ್ಲ ತಿಳಿದಿರೋ ಹಾಗೆ ಗಾಳಿಪಟದ ಸ್ಪರ್ಧೆ ಇತ್ತೀಚೆಗೆ ಸ್ಪರ್ಧೆ ಜೊತೆಗೆ ಗಾಳಿಪಟವನ್ನು ಹಾರಿಸುವಂಥ ಪದ್ಧತಿ ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇದೆ. ಇದು ನಮ್ಮಲ್ಲಿ ಹೆಚ್ಚಾಗಿ ಬರಬೇಕು. ಯಾಕಂದರೆ ಮಕ್ಕಳಲ್ಲಿ ಅದು ಮೆದುಳು ಅದು ಆ್ಯಕ್ಟಿವ್ ಆಗುತ್ತಾ ಹೋಗುತ್ತೆ ಈ ಥರ ಆಟಗಳನ್ನ ಆಡೋದ್ರಿಂದ. ಆದ್ದರಿಂದ ತಾವುಗಳೆಲ್ಲರೂ ಇತ್ತೀಚೆಗೆ ಹೇಗೆ ನೀವು ಬರೀ ಮೊಬೈಲು ಮತ್ತು ಟಿ ವಿ, ಮೊಬೈಲ್ ಫೋನು ಇದರಲ್ಲೇ ಕಾಲ ಕಳೀತಾ ಇದ್ದೀರಾ, ದಯವಿಟ್ಟು ಈ ಥರ ಆಟಗಳನ್ನ ಹೊರಗಡೆ ಬಂದು ಆಟ ಆಡಿ, ಮೈದಾನದಲ್ಲಿ ಆಟ ಆಡೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಹೆಚ್ಚುತ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ವಿಶೇಷವಾದ ಈ ಗಾಳಿಪಟದ ಹಬ್ಬಕ್ಕೆ ಎಲ್ರಿಗೂ ಶುಭಾಶಯಗಳು. ಈ ಗಾಳಿಪಟದ ಹಬ್ಬದಲ್ಲಿ ನಾವು ಆಚರಿಸ್ತಕ್ಕಂತಹ ಒಂದು ಬೇಸಿಕ್ ಅಂದರೆ ಮೂಲ ತತ್ವ ಏನಿದೆ, ಗಾಳಿಯಲ್ಲಿ ಗಾಳಿಪಟ ಹೇಗೆ ಹಾರಾಡುತ್ತೆ, ಆರಾಮಾಗಿ ಹಾರಾಡುತ್ತೆ, ಹಾಗೆ ನಮ್ಮ ಜೀವನದಲ್ಲೂ ಸ್ವತಂತ್ರವಾಗಿ ನಾವು ಹಾರಾಡಬೇಕು ಅಂತ. ಅಂದರೆ ಅರ್ಥ, ಈಗ ನಾವೆಲ್ಲ ಈ ಆಧುನಿಕ ಈ ಜೀವನದಲ್ಲಿ ಎಷ್ಟೋ ಸ್ವತಂತ್ರ ಕಳ್ಕೊಂಡಿದ್ದೀವಿ. ಸ್ವಾತಂತ್ರ್ಯ ಅಂತ ಹೇಳ್ಕೊಡ್ತೀವಿ ಅಷ್ಟೇ, ಯಾರು ಸ್ವತಂತ್ರವಾಗಿ ಬದುಕ್ತಾ ಇಲ್ಲ. ಹಾಗಾಗಿ ಈ ಸ್ವತಂತ್ರವಾಗಿ ಹಾರಾಡುವಂತಹ ಈ ಥರ ಗಾಳಿಪಟದ ಜೀವನ ಎಲ್ರದೂ ಆಗಲಿ, ಎಲ್ಲ ಸುಗಮವಾಗಿರಲಿ ಅಂತ ನಾನು ಆಶಿಸ್ತಾ 27 ವರ್ಷಗಳಿಂದ ಈ ಗಾಳಿಪಟದ ಹಬ್ಬವನ್ನು ಮಂಡ್ಯ ನಗರದಲ್ಲಿ ಮಾಡ್ತಾ ಇರೋದು ಭಾಳ ಸಂತೋಷ ಆಗುತ್ತೆ. ಅದಕ್ಕೂ ಚುಟುಕು ಸಾಹಿತ್ಯ ಪರಿಷತ್ ಅವರ ಆಶ್ರಯದಲ್ಲಿ ಇದಕ್ಕೆ ಬೆನ್ನೆಲುಬಾಗಿ ನಿಂತಂಥ ಸರ್ವರಿಗೂ ನಾವು ಅಭಿನಂದನೆಗಳನ್ನ ನೀಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಆಟಗಳು ಈ ಕೇರಮ್ ಬೋರ್ಡ್ ಆಡೋದು ಕಡಿಮೆ ಆಗೋಗಿದೆ. ಅಲ್ಗುಳಿ ಮನೆ ಇತ್ತು, ಚಿನ್ನಿ ದಾಂಡಿ ಇತ್ತು, ಫುಟ್ಬಾಲ್ ಎಲ್ಲೋ ಅಲ್ಲಿ ಒಂದೊಂದು ಕಡೆ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಅದು ಬಿಟ್ಟರೆ ಇಸ್ಪೀಟ್ ಆಡ್ತಾರೆ. ಆದರೆ ಗಾಳಿಪಟದ ಆಟ ಆಡೋದಿಲ್ಲ. ಅದರೇನಾಗೋಗಿದೆ ಅಂತಂದರೆ ಈ ರೀತಿಯ ಜಾನಪದ ಪ್ರಕಾರದ ಆಟಗಳನ್ನ ಆಡಿದ್ರೆ ಏನಾಗುತ್ತೆ, ಮೊದಲನೇದಾಗಿ ನಮ್ಮ ರಕ್ತ ಸಂಚಲನ ಭಾಳ ಚೆನ್ನಾಗಾಗುತ್ತೆ. ಜೊತೆಗೇನಾಗುತ್ತೆ, ಹೆಚ್ಚಿನ ರೀತಿಯಲ್ಲಿ ನಾವು ಎಲ್ಲ ರೀತಿಯ ಕಲಾ ಪ್ರಕಾರಗಳಲ್ಲೂ ವಿದ್ಯೆಯಲ್ಲೂ ಸಹ ತೊಡಗಿಸ್ಕೊಳ್ಳೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಅದು ಅಂತ ಹೇಳಿ ಕೇಳ್ಕೊಳ್ತೇನೆ. ವಿಭಾಗ ಅಂತ ತಗೊಂಡಾಗಿತ್ತು ಶಾಲೆಯವರಿಗೆ ನಾವು ವಿಶೇಷ ಒಂದು ಭಾರತ ಈ ಶಾಲೆಯು ಕೂಡ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.